ನಮ್ಮೆಲ್ಲ ವೀಕ್ಷಕರಿಗೆ ಡಿಡಿಎಲ್ ವಾರ್ತೆಗೆ ಸ್ವಾಗತ. ನಾನು ರಾಜೇಶ್ ತಾಳೇಕರ್. ಈಗ ಅಗ್ರ ವಾರ್ತೆಯ ಹೆಡ್ಲೈನ್ಸ್. ಕೋಗಿಲ್ಬನ್ ಗ್ರಾಮ ಪಂಚಾಯಿತಿಯಲ್ಲಿ ಭೂ ಹಗರಣದ ಗಬ್ಬು ವಾಸನೆ. ಕಾರವಾರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 30 ವರ್ಷ, ಅಭಿವೃದ್ಧಿ ಮಾತ್ರ ಶೂನ್ಯ. ಕೋಗಿಲ್ಬನ್ ಗ್ರಾಮ ಪಂಚಾಯಿತಿಯಲ್ಲಿ ಭೂ ಹಗರಣದ ಗಬ್ಬು ವಾಸನೆ. ದಾಂಡೇಲಿ ನಗರದ ಕೋಗಿಲ್ಬನ್ ಗ್ರಾಮ ಪಂಚಾಯಿತಿ ನಾವು ನೀವು ತಿಳಿದಷ್ಟು ಸುಲಭವಾಗಿ ಕಂಡು ಬರುತ್ತಿಲ್ಲ. ಯಾಕಂದ್ರೆ ಕೋಗಿಲ್ಬನ್ ಗ್ರಾಮದಲ್ಲಿ ಕೋಟಿ ಕೋಟಿ ಬೆಲೆಯ ಭೂ ಹಗರಣ ನಡೆದಿರುವ ಗಬ್ಬು ವಾಸನೆ ಮುಗಿಗೆ ಬಡಿದಿದೆ. ಕಾಳಿ ನದಿಯ ದಂಡೆಯ ಪ್ರದೇಶದಲ್ಲಿನ ಸುಮಾರು 2 ಎಕರೆ ಪ್ರದೇಶ ಅತಿಕ್ರಮಣಗೊಂಡಿದೆ ಎನ್ನುವ ಶಂಕೆ ಪ್ರಬಲವಾಗಿದೆ. ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದಾಗ 2 ಎಕರೆ ಪ್ರದೇಶದಲ್ಲಿ ಗೇರು ಹಣ್ಣಿನ ಗಿಡಗಳನ್ನು ಬೆಳೆಸಿರುವ ಸ್ಥಳವೆಂದು ತಿಳಿದು ಬಂತು. ಈ ಪ್ರದೇಶದಲ್ಲಿ ಗೇರು ಹಣ್ಣಿನ ಗಿಡಗಳನ್ನು ಬೆಳೆದ ವ್ಯಕ್ತಿ ಬೇರೊಬ್ಬರಿಗೆ ಈ 2 ಎಕರೆ ಪ್ರದೇಶವನ್ನು ಹಣ ಪಡೆದು ಹಸ್ತಾಂತರಿಸಿದ್ದಾನೆ ಎಂದು ಹೇಳಲಾಗುತ್ತಿದೆ. ಕಾಳಿ ನದಿಯ ದಬ್ದಬಾ ಪಕ್ಕದಲ್ಲಿ ಈ ಅತಿಕ್ರಮಣದ ಪ್ರದೇಶವಿದ್ದು, ಮಾಲೀಕನೆಂದು ಹೇಳಿಕೊಳ್ಳುವ ವ್ಯಕ್ತಿ ಹತ್ತಿರ ಸಕ್ರಮ ಭೂಮಿ ಎಂದು ಹೇಳುವುದಕ್ಕೆ ಯಾವುದೇ ದಾಖಲೆಗಳಿಲ್ಲವೆಂದು ಹೇಳಲಾಗುತ್ತಿದೆ. ನದಿ ದಂಡೆಯಲ್ಲಿನ ಹಚ್ಚ ಹಸುರಿನ ಪ್ರದೇಶ ಇದಾಗಿದ್ದು, ಇಲ್ಲಿ ಆಹ್ಲಾದಕರ ವಾತಾವರಣವಿದೆ. ನಿಸರ್ಗದ ಮಡಿಲಲ್ಲಿರುವ ಬಂಗಾರದಂತ ಭೂಮಿ ಅತಿಕ್ರಮಣಗೊಂಡಿದ್ದರೂ ಯಾರು ಚಕಾರವೆತ್ತುತ್ತಿರುವುದು ಸಾಕಷ್ಟು ಸಂಶಯಕ್ಕೂ ಕಾರಣವಾಗಿದೆ. ರೆಸಾರ್ಟ್ ಸಂಸ್ಕೃತಿ ಬೆಳೆದಂತೆ ದಾಂಡೇಲಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿನ ಭೂಮಿಗೆ ಚಿನ್ನದ ಬೆಲೆ ಬಂದಿದ್ದು, ಉಳ್ಳವರಂತೂ ರೆಸಾರ್ಟ್ ನಿರ್ಮಾಣಕ್ಕೆ ನೀರಿನಂತೆ ಹಣ ವ್ಯಯಿಸಿ ಭೂಮಿಯನ್ನು ಖರೀದಿಸುತ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ದಾಂಡೇಲಿ ತಾಲೂಕಿನ ಸುತ್ತಮುತ್ತಲ 150ಕ್ಕೂ ಹೆಚ್ಚು ರೆಸಾರ್ಟ್ಗಳಿವೆ ಎನ್ನುವ ಮಾಹಿತಿ ಇದೆ. ಇದೇ ದೃಷ್ಟಿಕೋನದಲ್ಲಿ ಕೋಗಿಲ್ಬನ್ ಗ್ರಾಮದಲ್ಲಿನ ನದಿಯ ದಂಡೆಯ ಪ್ರದೇಶದಲ್ಲಿ 2 ಎಕರೆ ಪ್ರದೇಶ ರೆಸಾರ್ಟ್ ನಿರ್ಮಾಣಕ್ಕೆ ಅತಿಕ್ರಮಣ ಮಾಡಲ್ಪಟ್ಟಿದೆ ಎನ್ನುವ ಮಾತು ಕೇಳಿ ಬಂದಿದೆ. ಒಂದು ವೇಳೆ ಇದೇ ರೀತಿ ಸರ್ಕಾರಿ ಭೂಮಿ ಅತಿಕ್ರಮಣಗೊಳ್ಳುತ್ತಾ ಸಾಗಿದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎನ್ನುವ ಸಂದೇಹ ನಾಗರಿಕ ವಲಯವನ್ನು ಕಾಡುವುದು ಸಹಜ. ಈ ಅತಿಕ್ರಮಣದ ಜಾಗೆಯ ಕುರಿತು ಸ್ಥಳೀಯ ಸಂಘಟನೆ ಮುಖಂಡರೊಬ್ಬರು ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದಾರೆ ಎನ್ನುವ ಮಾಹಿತಿಯೂ ಇದೆ. ಇಷ್ಟೇ ಅಲ್ಲದೆ ಇದರ ಪಕ್ಕದಲ್ಲಿಯೇ ಕಾಳಿ ನದಿಯ ಒಡಲಿನಿಂದ ಮರಳನ್ನು ಅಕ್ರಮವಾಗಿ ತೆಗೆದು ದಾಸ್ತಾನು ಮಾಡಿ ಇಟ್ಟಿರುವುದು ಗೋಚರಿಸಿತು. ಈ ರೀತಿ ಅಕ್ರಮವಾಗಿ ಮರಳನ್ನು ತೆಗೆದು ಸಾಗಾಟಕ್ಕೆ ಪ್ರಯತ್ನಿಸಿದಾಗ ಸ್ಥಳೀಯರೊಬ್ಬರು ವಿರೋಧ ವ್ಯಕ್ತಪಡಿಸಿದ್ದರಿಂದ ಮರಳು ಇನ್ನೂ ಅಲ್ಲಿಯೇ ಇದೆ ಎಂದು ತಿಳಿದು ಬಂತು. ಇವೆಲ್ಲವೂ ಕೋಗಿಲ್ಬನ್ ಗ್ರಾಮದಲ್ಲಿನ ಕಾನೂನು ಬಾಹಿರ ಚಟುವಟಿಕೆಗಳ ಸಣ್ಣ ಉದಾಹರಣೆ ಮಾತ್ರ. ಕಾನೂನುಬದ್ಧವಾಗಿ ಸಂಬಂಧಪಟ್ಟ ಅಧಿಕಾರಿಗಳೇನಾದರೂ ತಮ್ಮ ಕರ್ತವ್ಯ ನಿರ್ವಹಿಸಿದರೆ ಇಂಥ ಅನೇಕ ಭೂ ಹಗರಣಗಳನ್ನು ಹೊರಬೀಳಲಿವೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಆದರೆ ಇದೆಲ್ಲ ನಡೆಯುವುದು ಯಾವಾಗ ಎನ್ನುವುದೇ ಈಗಿರುವ ಪ್ರಶ್ನೆ. ಕಾರವಾರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 30 ವರ್ಷ, ಅಭಿವೃದ್ಧಿ ಮಾತ್ರ ಶೂನ್ಯ. ಕಾರವಾರ ನಗರದ ಅಭಿವೃದ್ಧಿಗಾಗಿ ಕಾರವಾರ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ 30 ವರ್ಷಗಳೇ ಕಳೆದಿವೆ. ಆದರೆ ಕಳೆದ 30 ವರ್ಷಗಳಲ್ಲಿ ಈ ಪ್ರಾಧಿಕಾರದ ಸಾಧನೆ ಮಾತ್ರ ಶೂನ್ಯ. ಪ್ರಾಧಿಕಾರದ ಅಡಿಯಲ್ಲಿ ಬಡವರಿಗಾಗಿ ಕಾರವಾರದಲ್ಲಿ ಒಂದೇ ಒಂದು ಬಡಾವಣೆ ನಿರ್ಮಾಣವಾಗಿಲ್ಲ. ಇದಕ್ಕೆ ಭೌಗೋಳಿಕವಾಗಿ ಕಾರವಾರ ನಗರ ಚಿಕ್ಕದಾಗಿರುವುದೇ ಕಾರಣವೆಂಬ ಮಾತು ಇದೆ. ಕಾರವಾರದ ಗ್ರಾಮೀಣ ಪ್ರದೇಶದಲ್ಲಿನ ಕೆಲವು ಭಾಗಗಳನ್ನು ಕಾರವಾರ ನಗರಸಭೆ ವ್ಯಾಪ್ತಿಗೆ ಒಳಪಡಿಸಿದರೆ ಈ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇದೆ. ಆದರೆ ಇದಕ್ಕೆಲ್ಲ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಮತ್ತು ರಾಜ್ಯ ಮಟ್ಟದಲ್ಲಿ ತಯಾರಿ ನಡೆಯಬೇಕು. ಆಗ ಮಾತ್ರ ಬಡವರಿಗೆ ಕಾರವಾರ ನಗರದಲ್ಲಿ ಸೂರು ಕಲ್ಪಿಸಿಕೊಡಲು ಸಾಧ್ಯ ಎನ್ನುವ ಮಾತು ಇದೆ. ಇವೆಲ್ಲ ಕಾರಣಗಳಿಂದ ಕಳೆದ 30 ವರ್ಷಗಳಲ್ಲಿ ಕಾರವಾರ ಅಭಿವೃದ್ಧಿ ಪ್ರಾಧಿಕಾರದ ಸಾಧನೆ ಶೂನ್ಯವೆಂಬುದು ದಾಖಲಾಗಿದೆ. ನಮಸ್ಕಾರ, ನಾನು ಸ್ಟೆಲ್ಲಾ ಇಟ್ಟೆ. ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಡಿಡಿಎಲ್ ನ್ಯೂಸ್ ನನ್ನ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್. ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ? ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ? ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಹಾಗೆ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೇ ವೀಕ್ಷಿಸಿ.